ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಏನು ಇವತ್ತು ಬಂದಿರೋದು ಅಂದರೆ ಸಿಂಪಲಾಗಿ ಮನೇಲಿ ಹೇಗೆ ನಾವು ಸಿಂಪಲಾಗಿ ನೋಡಿದ ಮುಖನೇ ನೋಡಿ ನಮಗೂ ಕೂಡ ಬೇಜಾರಾಗಿರುತ್ತೆ ಅಲ್ವಾ. ಆಲ್ಮೋಸ್ಟ್ ನಾವೆಲ್ಲರ ಕೈಲೂ ಮೊಬೈಲ್ ಇದ್ದೇ ಇರುತ್ತೆ. ನೋಡೋದು, ಅಯ್ಯೋ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನಾವು ಯಾಕೆ ಹಿಂಗಿದ್ದೀವಿ, ಅಜ್ಜಿ ಥರ ಕಾಣಿಸ್ತೀನಾ ಅಂತ ಕೆಲವೊಂದು ಸರಿ ಅನಿಸ್ತಾ ಇರುತ್ತೆ. ಸೊ ಅದು ನಮ್ಮ ಮನ್ಸಿಗೆ ತಗೊಳ್ಳೋದಕ್ಕಿಂತ ನಮ್ಮ ತಲೆ ಕುತ್ಕೊಬಿಡುತ್ತೆ ಜಾಸ್ತಿ. ಮಕ್ಕಳು ಮರಿಗಿಂತ ಜಾಸ್ತಿ ಸ್ಕಿನ್ ಹಿಂಗಾಯಿತು ಹಾಗಾಯಿತು ಅನ್ನೋದ್ರ ಬಗ್ಗೆನೇ ಟೆನ್ಷನ್ ಆಗುತ್ತೆ. ಪರವಾಗಿಲ್ಲ, ಪ್ರತಿಯೊಂದರಲ್ಲೂ ಟ್ರೈ ಮಾಡಬೇಕಲ್ವಾ. ಸೊ ಯಾವುದನ್ನು ಟ್ರೈ ಮಾಡಿದ್ರೆ ನಾವು ಇನ್ಸ್ಟೆಂಟಾಗಿ ಗ್ಲೋ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನಾನು ಹೇಗೆ ನೀಟಾಗಿ ಸ್ಕಿನ್ನ ಮನೇಲಿ ಹೋಮ್ ರೆಮಿಡೀಸ್ ಇಂದಲೇ ಆಲ್ಮೋಸ್ಟ್ ಸ್ಕಿನ್ನ ನಾವು ಎಷ್ಟು ಚೆನ್ನಾಗಿ ಕೇರ್ ಹೇಗೆ ಮಾಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನಾನು ಕೂಡ ಸ್ನಾನಕ್ಕೆ ರೆಡಿ ಆಗಿದ್ದೀನಿ, ಮಗು ಕೂಡ ಅಂಥ ಟೈಮಲ್ಲಿ ನಾವು ಏನಾದ್ರು ಒಂಚೂರು ನಮಗೆ ಅಂತ ನಾವು ಟೈಮ್ ಕೊಟ್ಟರೆ ನಮಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಬನ್ನಿ ನೋಡೋಣ, ಇವತ್ತು ನಾನು ಸಿಂಪಲಾಗಿ ಯಾವ ಥರ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮನೇಲೇ ಇರೋತ್ತಲ್ವಾ, ಸೊ ಅದು ಸೆಟ್ ಆಗೋಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ. ಸೊ 10 ನಿಮಿಷದಲ್ಲಿ ಆರಾಮಾಗಿ ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು. ಅದು ಯಾವ ರೀತಿ ಮಾಡ್ಕೋಬೋದು, ಸಿಂಪಲಾಗಿ ಮನೇಲೇ ಇರೋಂಥ ಸಾಮಗ್ರಿಗಳಿಂದ ಅಷ್ಟು ಚೆನ್ನಾಗಿ ಗ್ಲೋ ಆಗಿ ಬರುತ್ತೆ ನಮ್ಮ ಸ್ಕಿನ್. ಅಂದರೆ ನೀವು ನಂಬ್ತೀರಾ, ಪಾರ್ಲರ್ಗೆ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ನಾವು ಮನೇಲೇ ಕೂತ್ಕೊಂಡು 5 ನಿಮಿಷಕ್ಕೆ ಇಷ್ಟು ಚೆನ್ನಾಗಿ ಫೇಸ್ ಪ್ಯಾಕ್ನ ಮಾಡ್ಬೋದು. ಎಸ್ಪೆಷಲಿ ಈಗ ಆಲ್ಮೋಸ್ಟ್ ಎಲ್ಲರೂ ಪಾರ್ಲರ್ಗೆ ಅಡಿಟ್ ಆಗಿಬಿಟ್ಟಿದ್ದಾರೆ. ಅದು ಒಳ್ಳೇದು ಅಂತ ನನಗೆ ಅನಿಸಲ್ಲ ಪರ್ಸ್ನಲಾಗಿ. ನೀವು ನನ್ನ ಕೇಳ್ಬೋದು, ನೀವು ಪಾರ್ಲರ್ಗೆ ಹೋಗಲ್ವಾ ಅಂತ. ಅಫ್ಕೋರ್ಸ್ ಹೋಗ್ತೀನಿ, ಬಟ್ ನನಗೆ ಐಬ್ರೋಸ್ ನಾನು ಕೆಲವೊಂದು ಸರಿ ಎಲ್ಲೋ ಒಂದೊಂದು ಸರಿ ನಾನು ಯಾವಾಗಲೂ ಜ್ಞಾನ ಬಂದಾಗ ಹೋಗ್ತೀನಿ. ಸೊ ನಾನು ಯಾವತ್ತೂ ಜಾಸ್ತಿ ಅಮೌಂಟ್ ಖರ್ಚು ಮಾಡಲ್ಲ ಎಲ್ಲೂ. ಸೊ ಆದಷ್ಟು ಟ್ರೈ ಮಾಡ್ತೀನಿ, ಬಟ್ ಇಟ್ಸ್ ಓಕೆ, ಪ್ರಯತ್ನ ಯಾವತ್ತೂ ಪಡ್ತಾ ಇರಬೇಕು. ಈಗ ನೀವು ಕೂಡ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಲ್ವ, ಹಾಗೆ ನಾನು ಇದು ನನ್ನ ಮೊದಲನೇ ವೀಡಿಯೋ. ಎಸ್ಪೆಷಲಿ ನೀವು ನನ್ನ ನೋಡ್ತಿರೋದು ಇದು ಫಸ್ಟ್ ಟೈಮ್ ಅನಿಸುತ್ತೆ. ಇನ್ನೂ ಹೆಚ್ಚಿನ ವೀಡಿಯೋಸು ನನ್ನ ಯೂಟ್ಯೂಬ್ ಚಾನಲಲ್ಲಿ ಖಂಡಿತ ಇರುತ್ತೆ, ನೀವು ಖಂಡಿತ. ಇವತ್ತು ನಾನು ತೋರಿಸ್ತಾ ಇರೋದು ಈ ಫೇಸ್ ಪ್ಯಾಕ್. ನಾನೊಂದು ಫೇಸ್ ಪ್ಯಾಕ್ ಮಾಡಿ ಹಚ್ಚಿದ ಮೇಲೆ ನನಗೆ ಅನ್ನಿಸ್ತಾ ಇದೆ, ವಾವ್, ನಾನು ಇಷ್ಟೊಂದು ಚೆನ್ನಾಗಿದ್ದಿಲ್ಲ ಅಂತ. ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಆ ಫೇಸ್ ಪ್ಯಾಕ್ನ. ಆಲ್ಮೋಸ್ಟ್ ನನ್ನ ಥರ ಮಕ್ಕಳಿರೋ ತಾಯಿರು ಆಲ್ಮೋಸ್ಟ್ ಆಸೆ ಪಡ್ತಾರೆ, ನಾನು ಯಾವಾಗ ಚೆನ್ನಾಗಿ ಕಾಣಿಸೋದು, ನಾನು ಯಾವಾಗಲೂ ಮನೇಲೇ ಇರ್ತೀನಲ್ವ. ಸೊ ನನಗೆ ಯಾವಾಗಪ್ಪ ಇಂಥ ಎಲ್ಲ ಅವಕಾಶಗಳು ಸಿಗುತ್ತೆ, ಸೊ ಯಾವಾಗೆಲ್ಲ ನಾನು ರೆಡಿ ಆಗ್ಬೋದು, ಯಾವಾಗೆಲ್ಲ ಚೆನ್ನಾಗಿ ಕಾಣ್ಬೋದು ಅಂತ ಆಸೆ ಇರುತ್ತೆ. ಸೊ ಅದು ನಮಗೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಅವಕಾಶ ಸಿಗಲ್ಲ, ಯಾಕೆಂದರೆ ಮಕ್ಕಳು ಇರುತ್ತಲ್ವ. ಸೊ ಹಾಗಾಗಿ ಕರ್ಕೊಂಡು ಹೋಗೋಕ್ಕೆ ನಮಗೆ ಅವಕಾಶ ಸಿಗಲ್ಲ. ಪರವಾಗಿಲ್ಲ, ನಾವು ಮನೇಲೇ ಇದ್ದರೂ ಕೂಡ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ನಾವು ವೈಟಾಗಿ ಕಾಣಬೇಕಲ್ವ. ಸೊ ಅದಕ್ಕೋಸ್ಕರ ನಾನಿವತ್ತು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ನಾನಿವಾಗ ಆಗಲೇ ಸ್ನಾನಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಒಂದು 5 ನಿಮಿಷ ಈ ಫೇಸ್ ಪ್ಯಾಕ್ನ ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಲ್ಲಿ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಹೇರ್ ಆಗಿರ್ಬೋದು, ಹೆವಿ ಇದೆ ನನ್ನ ಫೇಸಲ್ಲಿ. ಸೊ ಈಗ ಫೇಸ್ ಪ್ಯಾಕ್ ಹಾಕಿದ ಮೇಲೆ ಹೇಗೆ ಕಾಣಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಖಂಡಿತ ಅದು ಇಂಪಾರ್ಟೆಂಟ್, ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಬನ್ನಿ. ಇದನ್ನು ಮಾಡೋಕ್ಕೆ ನಾನು ಒಂದು ಸ್ವಲ್ಪ ಬಾಳೆಹಣ್ಣು ತೊಗೊಂಡಿದ್ದೀನಿ, ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು, ಒಂಚೂರು ತುಪ್ಪನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಅದು ಮಿಕ್ಸ್ ಆಗೋ ಟೈಮಲ್ಲಿ 1 ಸ್ಪೂನ್ ಹಾಲನ್ನ ಹಾಕಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫೇಸ್ ಪ್ಯಾಕ್ ರೆಡಿ ಆಗಿದೆ ಅಲ್ವಾ, ಇದನ್ನು ನಾನೀಗ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಡೈರೆಕ್ಟ್ ಯಾವುದೇ ರೀತಿ ಮಸಾಜ್ ಗೀಸೋದು ನಾನು ಏನೂ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಕೂಡ ನನ್ನ ಹತ್ರ ಇಲ್ಲ. ಸೊ ಇದನ್ನು ಫೇಸ್ ಪ್ಯಾಕ್ ಹಚ್ಕೊಂಡು ಒಂದು 5 ಮಿನಿಟ್ಸ್ ಅಫ್ಕೋರ್ಸ್ ಬಿಡ್ತೀನಿ. ಕೊಳ್ತಾ ಇದ್ದೀನಿ. ಇಷ್ಟನ್ನು ತೊಗೊಂಡು ನಾನು ಸ್ಕಿನ್ಗೆ ಇಲ್ಲಿ ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ತುಂಬ ಗಟ್ಟಿ ಹೆವಿಯಾಗಿ ಮಾಡೋಕ್ಕೆ ಹೋಗಬಾರ್ದು, ಯಾವುದೇ ಆದರೂ ಅಷ್ಟೇ. ಇದರಲ್ಲಿ ನಾವು ಯಾವುದೇ ರೀತಿ ಏನು ಕಲರ್ ಆಗಲಿ ಏನು ಆ್ಯಡ್ ಮಾಡಿಲ್ಲ. ಸೊ ಒಂದೇ ಒಂದು ಅರಿಶಿನ ಮತ್ತು ತುಪ್ಪ, ಜೇನುತುಪ್ಪ, ಹಾಗೆ ಸಕ್ಕರೆ ಬೇಕಿದ್ರೆ ಹಾಕೋಬೋದು. ನಾನು ಜೇನುತುಪ್ಪ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಸಕ್ಕರೆನ ನಾನು ಯೂಸ್ ಮಾಡಿಲ್ಲ. ನೋಡಿ ಈ ಥರ ಲೈಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಮೇಲೆ ಲಿಪ್ ಮೇಲೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿ ಮಸಾಜ್ ಮಾಡ್ತಾ ಇಲ್ಲ. ನನಗೆ ಯಾವುದೇ ರೀತಿ ಹೈಲೈಟ್ ವಸ್ತುಗಳನ್ನೂ ಬಳಸಿಲ್ಲ, ಸಿಂಪಲ್ಲಾಗಿ ಮನೇಲೇ ಇರೋವಂಥ ವಸ್ತುಗಳನ್ನ ಬಳಸಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಯಾವುದೇ ರೀತಿ ಗಟ್ಟಿಯಾಗಿ ನಾನು ಮಾಡ್ತಾ ಇಲ್ಲ. ಸ್ವಲ್ಪ ಸ್ಕಿನ್ಗೆ ಹೆವಿ ಅನ್ನಿಸ್ಬಾರ್ದು, ಯಾವುದೇ ಆದರೂ ಅಷ್ಟೇ ಸ್ಕಿನ್ಗೆ ಹೆವಿ ಅನ್ನಿಸ್ಬಾರ್ದು. ನಮಗೆ ಆದರೂ ಕೂಡ ಹೆವಿ ಆದರೆ ತಟ್ಕೋತೀವ, ಹಾಗೆ ಅಲ್ವಾ ಅದು ಕೂಡ. ಹಾಗಾಗಿ ನೋಸ್
ಮೂಗ್ ಮೇಲೆ ನೀಟಾಗಿ ಹಾಕೋತಾ ಇದ್ದೀನಿ. ಪ್ಲೇ ಆಗಿದೆ. ನೀಟಾಗಿ ಎಲ್ಲ ಅಲ್ಲೆಲ್ಲ ಮಸಾಜ್ ಥರ ಲೈಟಾಗಿ ತಿಕ್ಕೋತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಯಾವುದೇ ರೀತಿ ಮಸಾಜ್ ಕೂಡ ಮಾಡ್ತಿಲ್ಲ, ನಂಗೆ ಅಷ್ಟೊಂದು ಟೈಮ್ ಕೂಡ ಇಲ್ಲ ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಇಷ್ಟೇ. ಸೊ ನನಗೆ ಇಷ್ಟು ಫೇಸು ಅಪ್ಲೈ ಮಾಡಿರೋದು ಸಾಕು. ಸೊ ಇದನ್ನು ನಾನು ಕೈಗೆ ಅಪ್ಲೈ ಮಾಡ್ಕೋತೀನಿ. 10 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಅಥವಾ ಸ್ನಾನ ಮಾಡಿದ್ರೆ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ನನ್ನ ಸ್ಕಿನ್ ನನಗೇನೆ ಒಂಥರ ಹೆಲ್ದಿ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಇಲ್ಲಿ ಯಾವುದೇ ರೀತಿ ತಿಕ್ಕಿಲ್ಲ, ತುಂಬಾ ಹೆವಿ ಮಸಾಜ್ ಏನು ನಾವು ಕೊಟ್ಟಿಲ್ಲ. ಸೊ ಲೈಟಾಗಿ ಮಾಡಿರೋದ್ರಿಂದ ನಮ್ಮ ಸ್ಕಿನ್ ಕೂಡ ಲೈಟಾಗಿ ನೀಟಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಮೇಲೆ ಯಾವುದೇ ರೀತಿ ಇದು ಉಳಿದಿಲ್ಲ, ಕಪ್ಪು ಕಲೆಗಳಾಗಲಿ ಯಾವುದೂ ಉಳಿದಿಲ್ಲ. ನನ್ನ ಸ್ಕಿನ್ ನಿಜವಾಗ್ಲೂ ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇದೆ. ಯಾಕೆಂದರೆ ಸಾಫ್ಟಾಗಿ ಸಿಗ್ತಾ ಇದೆ ನನ್ನ ಸ್ಕಿನ್. ನೋಡ್ಬೋದು ನೀವು ನನಗೆ ಸ್ಕಿನ್ ಎಷ್ಟು ಹೆಲ್ದಿ ಅನ್ನಿಸ್ತಾ ಇದೆ ಅಂದರೆ, ನಾನು ಒಂದು ಸರಿ ಟ್ರೈ ಮಾಡಿದ್ದಕ್ಕೆ ನಂಗೆ ಇಷ್ಟೊಂದು ಖುಷಿಯಾಗಿದೆ. ನೀವು ಕೂಡ ನಾನು ಇಷ್ಟೊಂದು ಸರಿ ಹೇಳ್ತಿದ್ದೀನಿ ಅಂದರೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಯಾವುದನ್ನು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ, ನನ್ನ ಫೇಸ್ಗೆ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಸೊ ಇನ್ನೂ ಹೆಚ್ಚಿನ ವೀಡಿಯೋಸು, ನನ್ನ ವೀಡಿಯೋಸ್ ನಿಮಗೆ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಫೇಸಲ್ಲಿ ಕ್ಲಿಯರಾಗಿ ಹೋಗಿದೆ. ನಾವು ನೈಟು ಮಕ್ಕಳು ಇರೋದ್ರಿಂದ ನಮಗೆ ಸರಿಯಾಗಿ ನಿದ್ದೆ ಕೂಡ ಮಾಡೋದಕ್ಕೆ ಆಗ್ತಾರಲ್ಲ, ಅಂಥ ಟೈಮಲ್ಲಿ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮುಖನ ನಾವೇ ನೋಡ್ಕೊಳ್ಳೋದಕ್ಕೆ ನನಗೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ಮಕ್ಕಳು ಮಲಗಿರೋ ಅಂಥ 5-10 ನಿಮಿಷದಲ್ಲಿ ನಾವು ಈ ಥರ ಫೇಶಿಯಲ್ನ ಮಾಡಿಕೊಂಡು ನಮ್ಮ ಮನಸ್ಸಿಗೆ ನೆಮ್ಮದಿ ಆಗೋ ಥರ ನಾವು ಕಾಣ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ನಾವು ಚೆನ್ನಾಗಿ ಕಾಣಿದ್ರೆ ನಮ್ಮ ಮನಸ್ಸಿಗೆ ಖುಷಿಯಾಗುತ್ತೆ, ನಾವು ಖುಷಿಯಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಖುಷಿಯಾಗಿರುತ್ತೆ. ಸೊ ನೀವು ಕೂಡ ಈ ಹೆಲ್ದಿ ರೆಮಿಡಿನ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.